ಇದನ್ನ ನೋಡಿದ್ರೆ ಇನ್ಸ್ಪೆಕ್ಟರ್ ಅಂತ ಅನಿಸೋದೇ ಇಲ್ಲ. ಕಾಮ ಪಿಶಾಚಿ ಕಂಡ ಹೆಣ್ಮಕ್ಳನ್ನ ರೂಮಿಗೆ ಕರೆಯುವಂತಹ ಕರ್ಮ ಕಾಂಡದ ಪಾಪಿ ಇದ್ದ. ಈತನಿಗೆ ಇನ್ಸ್ಪೆಕ್ಟರ್ ಜಾಬ್ ಕೊಟ್ಟಿದ್ದು ಯಾರು ಅಂತ ಗೊತ್ತಿಲ್ಲ. ಇನ್ಸ್ಪೆಕ್ಟರ್ ಜಾಬ್ಗೋಸ್ಕರ ಎಷ್ಟು ಓದಬೇಕು, ಯಾವೆಲ್ಲ ರೀತಿಯಾಗಿ ಕಷ್ಟಪಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಹೆಣ್ಣು ಮಕ್ಕಳನ್ನ ನೋಡಿದ್ರೆ ಜೊಲ್ಲು ಸೂರ್ಸ್ಕೊಂಡು ಬರುವಂತಹ ಭೂಪ ಇದ್ದ. ಇದರ ಕಥೆಯನ್ನ ಸವಿಸ್ತಾರವಾಗಿ ಹೇಳುತ್ತಾ ಹೋಗ್ತೇವೆ. ಇದೇ ಈ ಹೊತ್ತಿನ ವಿಶೇಷ ಕಾಮ ಸಂದೇಶ. ನಾನು ಕಾವ್ಯ ಹೆಗ್ಡೆ. ಎಸ್, ಇನ್ಸ್ಪೆಕ್ಟರ್ ಬಗ್ಗೆ ಮಾತನಾಡ್ತಾ ಇದ್ದೆ. ಇನ್ಸ್ಪೆಕ್ಟರ್ ಈಗ ಸದ್ಯದಲ್ಲಿ ಸದ್ಯನ ಮಾಡ್ತಾ ಇರುವಂತಹ ಇನ್ಸ್ಪೆಕ್ಟರ್. ಆತ ಯಾವ ಮಟ್ಟಿಗೆ ಸದ್ಯನ ಮಾಡ್ತಾ ಇದ್ದಾನೆ ಅಂತಂದ್ರೆ, ಒಂದಲ್ಲ ಎರಡಲ್ಲ ಸಾವಿರಾರು ಹೆಣ್ಮಕ್ಳನ್ನ ಕೋಣೆಗೆ ಬಾ ಅಂತ ಕರೀತಾ ಇದ್ದ. ಯಾರ ಹೆಣ್ಮಕ್ಳು ಕಣ್ಣೀರಿಟ್ಕೊಂಡು ಆತನ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೋ ಅವರೇ ಆತನ ಟಾರ್ಗೆಟ್. ಅಕಸ್ಮಾತ್ ಅವಳೇನಾದ್ರೂ ಇಲ್ಲ ನಾನು ಬರೋದಿಲ್ಲ, ನನಗೆ ಈ ಥರದ್ದೆಲ್ಲ ಇಷ್ಟ ಇಲ್ಲ ಅಂತಂದ್ರೆ ಆತ ಏನು ಮಾಡ್ತಿದ್ದ ಅಂದ್ರೆ ಹೆದರ್ಸ್ಲಿಕ್ಕೆ ಶುರು ಮಾಡ್ತಾ ಇದ್ದ. ನಿನಗೆ ಹಂಗೆ ಮಾಡ್ಬಿಡ್ತೀನಿ, ನಿನಗೆ ಹಿಂಗೆ ಮಾಡಿಬಿಡ್ತೀನಿ, ಅದು ಇದು ಅಂತ ಹೇಳಿ ಸಿಕ್ಕಾಪಟ್ಟೆ ಚಿತ್ರಹಿಂಸೆಯನ್ನ ಕೊಡ್ತಾ ಇದ್ದ. ಒಂದಲ್ಲ ಎರಡಲ್ಲ ತುಂಬಾ ಕೇಸ್ಗಳು ದಾಖಲೆಯಾಗಿದೆ ಈತನ ಮೇಲೆ. 2025ರಿಂದ ಒಂದು ಕೇಸ್ ಬರುತ್ತೆ. ಎಷ್ಟು ಮಾಡಿದ್ರೂ ಕೂಡ ಆತ ಹಿಂಸೆ ಕೊಡೋದು ನಿಲ್ಲಿಸೋದಿಲ್ಲ. ಹೆಣ್ಣು ಮಕ್ಕಳು ಅಂತಂದ್ರೆ ಭೋಗದ ವಸ್ತು ಅಂತ ಹೇಳಿ ಈತ ತಿಳ್ಕೊಂಡಿದ್ದ. ಇನ್ಸ್ಪೆಕ್ಟರ್ ಸಂದೇಶ್ ಆತನನ್ನು ಅಮಾನತು ಮಾಡಲಾಗಿದೆ. ಆದರೆ ಅಮಾನತು ಮಾಡೋಕ್ಕಿಂತ ಮುಂಚೆ ಪೊಲೀಸ್ ಒಂದು ಇಲಾಖೆಯಲ್ಲಿ ಆತನನ್ನ ಇಟ್ಕೊಳ್ಳುವಂತಹ ಕೆಲಸ ಮಾಡಿದೆ. ಎಷ್ಟೇ ಯಾರೇ ಹೋಗಿ ದೂರನ್ನ ಕೊಟ್ಟರೂ ಕೂಡ ಆತನ ಮೇಲೆ ಸರಿಯಾದ ಕ್ರಮವನ್ನ ವಹಿಸೋದಿಲ್ಲ. ಯಾವಾಗ ಮೀಡಿಯಾದವ್ರು ಮುಂದೆ ಬರ್ತಾರೋ, ಮೀಡಿಯಾದವ್ರು ಈ ಬಗ್ಗೆ ಮಾತಾಡ್ತಾರೋ, ಆಗ ಆತನನ್ನ ಅಮಾನತು ಮಾಡಲಾಗತ್ತೆ. ಇನ್ನು ತನಗೆ ಅವನು ಗೊತ್ತು, ಇವನು ಗೊತ್ತು, ತಾನು ಭೂಮಿ, ತಾನು ಆಕಾಶ, ತಾನು ಅಷ್ಟೇ ಎತ್ತರಕ್ಕೆ ಇರ್ತೀನಿ, ನೀವೆಲ್ಲ ಕೆಳಗಡೆ ಇರೋರು ಅಂತ ಹೇಳಿ ಅಸಹ್ಯವಾಗಿ ಮಾತನಾಡ್ತಾ ಇದ್ದ. ಆತ ಸಂದೇಶ್ ಎನ್ನುವಂತಹ ವ್ಯಕ್ತಿ ಬಾಯಿ ಎತ್ತಿದ್ರೆ ಕೆಟ್ಟ ಮಾತಿನಲ್ಲೇ ಬೈತಾ ಇದ್ದ. ಅಕ್ಕ ಅಮ್ಮ ಅಂತ ಹೇಳಿ ಹೊಲ್ಸಾದ ರೀತಿಯಲ್ಲಿ ಪದ ಬಳಕೆ ಮಾಡಿಕೊಂಡು ಗಲೀಜಾಗಿ ಮಾತನಾಡ್ತಾ ಇದ್ದ. ಏನೋ ನಂಗೆ ಅವ್ರು ಗೊತ್ತು, ಇವ್ರು ಗೊತ್ತು, ಅವ್ರು ಗೊತ್ತು, ನನಗೆ ನಾನು ಹೆಂಗೆ ಮಾಡಿಸ್ಬೇಕು ಹಂಗೆ ಮಾಡ್ತೀನಿ ಅಂತ ಹೇಳಿ ಕೆಟ್ಟದಾಗಿ ಧಮಕಿಯನ್ನ ಕೂಡ ಹಾಕ್ತಾ ಇದ್ದೆ. ಎಸ್, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಸಂತ್ರಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಇದ್ರ ಬಗ್ಗೆ ಇನ್ನೂ ಮಾತುಗಳನ್ನ ಆಡ್ಲಿಕ್ಕೆ ಮತ್ತು ಇನ್ನೂ ಸಾಕಷ್ಟು ವಿಚಾರಗಳನ್ನ ಹಂಚಲಿಕ್ಕೆ ಸಂತ್ರಸ್ತೆಯ ಅಣ್ಣ ನಮ್ಮ ಜೊತೆಗೆ ಇದ್ದಾರೆ. ಸರ್ ನಮಸ್ತೆ ಸರ್. ಎಸ್ ಮೇಡಮ್, ಏನಾಯ್ತು ಈ ಸಂದೇಶ್ ಎನ್ನುವಂತಹ ಕಾಮಿಷ್ಟನ ಪರಿಚಯ ಹೇಗಾಗತ್ತೆ ನಿಮಗೆ? ಎಲ್ಲ ಆತ ಕಾಣಿಸ್ಕೊಳ್ತಾನೆ, ಎಲ್ಲಿಂದ ಶುರುವಾಯ್ತು ಮೇಡಮ್ ಇದು? 1 ವರ್ಷದ ಮುಂದೆ 2025 ಮೇ ತಿಂಗಳಲ್ಲಿ ಕೌಟುಂಬಿಕ ಕಲಹ ನಮ್ಮ ಅಕ್ಕಂದು. ಅಲ್ಲೊಂದು 16 ವರ್ಷದ ಹುಡುಗ ಇರ್ತಾನೆ. ಅವನು ಸಣ್ಣ ಹುಡುಗ ಬಾಲಕ ಅಂತೇಳಿ ನಾನು ಮೂಡುಬಿದ್ರೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತಿದೆ. 6 ಗಂಟೆ ಈವ್ನಿಂಗ್ ಹೋದವರು 11 ಗಂಟೆ ರಾತ್ರಿ ತನಕ ಅದೇ ಪೊಲೀಸ್ ಸ್ಟೇಷನ್ ಅಲ್ಲಿ ನರಳಡಿ ಹತ್ತು ಹರಿದು ಇದ್ದ ಇಲಾಖಾ ಪೊಲೀಸ್ ಇಲಾಖಾ ಅಂದ್ರೆ ಕಮಿಷನರ್ ಇಂದ ಹಿಡಿದು DYYC IG ಎಲ್ಲರಿಗೂ ನನ್ನ ವಿರುದ್ಧ ಫೋನ್ ಹೋಗಿದೆ. ಅವನ ವಿರುದ್ಧ ಆ ಮೇಡಮನ್ನು ಬಿಡಿ, ಮಕ್ಕಳನ್ನು ಬಿಡಿ ಅಂತ. ಆದ್ರೂ ಬಿಡ್ಲಿಲ್ಲ. ನರಳಿ ಸಾಯಿಸಿದ ನಮ್ಮನ್ನು. ಸತ್ತೊಂದು ಹೋಗಿದ್ರೆ ಒಳ್ಳೇದಿತ್ತು, ಮಾನ ಮರ್ಯಾದೆ ಇವತ್ತು ರೋಡಲ್ಲಿ ಬಿದ್ದಿದ್ದೀನಿ. ಸೊ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಗಂಡ ಹೆಂಡತಿ ವಿಷಯಕ್ಕೆ. ನಾನು ಸೈಡಲ್ಲಿ ಕೂತ್ಕೊಂಡಿದ್ದೆ. ಏನೇನು ಮಾತಾಡಿದ್ರು ಅವ್ರವ್ರದ್ದು ವಿರುದ್ಧ. ಅಷ್ಟೊತ್ತಿಗೆ ಒಬ್ಬ ಬಂದ ಈ ಭೂಪ. ನಂಗೆ ಇನ್ಸ್ಪೆಕ್ಟರ್ ಸಂದೇಶ್ ಅಂತ ಗೊತ್ತಿರ್ಲಿಲ್ಲ. ಆ ಟೈಮಲ್ಲಿ ಅವ್ರು ಇನ್ಫಾರ್ಮ್ ಅಲ್ಲಿ ಬಂದ್ರು, ಹೈಟ್ ಪರ್ಸನಾಲಿಟಿ ಬಂದು ಹೊಲ್ಸು ಮಾತಾಡಿದ್ರು. ಅಷ್ಟೊತ್ತಿಗೆ ಅದು ಯಾವ ರೀತಿಯಲ್ಲಿ ಮಾತಾಡ್ತಾರೆ, ಎಷ್ಟು ದುಶ್ಮನ, ಎಷ್ಟು ದ್ವೇಷನ, ಅದು ಹೇಗ್ ಬರುತ್ತಾ ಗೊತ್ತಾಗಿಲ್ಲ. ನನ್ ಮಗ ಅಲ್ಲ, ಇದು 18 ವರ್ಷದ ಹುಡುಗ. ಅವನು ವಿಡಿಯೋ ತೆಗ್ದ ಇವ್ರು ಮಾತಾಡೋದನ್ನ ರೆಕಾರ್ಡ್ ಮಾಡ್ಲಿಕ್ಕೆ. ಹೋದ ಕಾಲರ್ ಪಟ್ಟಿಡ್ದು ಸ್ಯಾರಿ ಬಿಟ್ಟು ತಳಿಸಿದ. ಅಷ್ಟೊತ್ತಿಗೆ ಅವನ ಹತ್ರನೇ ನಾನು ಇನ್ನೊಬ್ಬ ಹುಡುಗ ಇದ್ದ, ಅವನು ಅಡ್ಡ ಬರ್ತಾನೆ ಅಂತಕ್ಕೋ ಅವನನ್ನು ಹೊಡೆದು ದೂಡಿಬಿಟ್ಟು ಈ ಹುಡುಗನನ್ನು 5-6 ಪೊಲೀಸ್ ಹಿಡ್ಕೊಂಡ್ಬಿಟ್ಟು ಅವ್ರು ಹಿಡಿಯೋದು ಇವ್ರು ಹೊಡಿಯೋದು. ನನ್ನ ತಾಯಿಯದವಳು ಯಾವ ಕಡೆ ನಾನು ನೋಡೋದು. ಅಲ್ಲೊಂದು ಬೈಕ್ ಅಡ್ಡ ಇತ್ತು, ಅದು ಬಿದ್ಬಿಡ್ತು. ನಾನು ಹೋಗೋ ಟೈಮ್ಗೆ ನಂಗಂದ್ರೆ ಹೋಗ್ಲಿಕ್ಕಾಗಲ್ಲ ಅವ್ರ ಹತ್ರ. ದೂಡಿ ಹೇಗೋ ಹೋದೆ, ಅವ್ರ ಹತ್ರ ಹೋಗಿ ಅಡ್ಡ ಬಂದೆ. ನಾನು ಅಡ್ಡ ಬರ್ತೀನಿ ಅಂತ ಹೇಳಿ ಅದು ಮಾತು ಬಿಡುದಿಲ್ಲ, ಅದು ಹೊಲಸೆ. ಈ ಕೈಯನ್ನು ಹಿಡ್ಕೊಂಡು ಇಲ್ಲಿ ಹೀಗೆ ಹಿಡ್ದಿದ್ದಾರೋ ಬಂಪ್ ಹಾಕಿದ್ದಾರೆ ಈ ಕೈಗೆ. ಆ ನೋವಲ್ಲಿ ಅಲ್ಲಿ ಗೋಡೆ ಹಿಡ್ಕೊಂಡು ನಾನು ಅಡ್ಡ ಬಿದ್ದು ಎದ್ದು ನೋಡುವಾಗ ನನ್ನ ಬ್ಯಾಗೇ ಇಲ್ಲ, ನನ್ನ ಪರ್ಸೇ ಇಲ್ಲ, ಫೋನ್ ಯಾವುದೇ ಇಲ್ಲ, ಕ್ಲಿಪ್ ಇಲ್ಲ. ಎಲ್ಲ ಪೊಲೀಸ್ ಎಲ್ಲ ಪ್ರೀ ಪ್ಲಾನಡ್. ಯಾಕಂದ್ರೆ ಆ ಮೂಡುಬಿದ್ರೆ ಪೊಲೀಸ್ನವ್ರು ಇದೆಲ್ಲ ಪ್ರೀ ಪ್ಲಾನ್ ಅಂತ. ಯಾವಾಗ ನನ್ನ ಫೋನ್ ಹೋಯ್ತು ಆವಾಗ ಗೊತ್ತಾಯ್ತು ನನಗೆ ಅದು ಪ್ರೀ ಪ್ಲಾನ್ ಅಂತ. ಅಷ್ಟೊತ್ತಿಗೆ ಇವ್ರು ನನ್ನ ಮಗನನ್ನು ಒಳಗೆ ಹಾಕಿದ್ದಾರೆ. ಇಲ್ಲಿ ಇದ್ರೆ ನಮ್ಗೆ ನ್ಯಾಯ ಸಿಗಲ್ಲ, ಹೈಯರ್ ಆಫೀಸರ್ಗೆ ನಾನು ದೂರ ಕೊಡ್ಲೇಬೇಕಾಗತ್ತೆ ಅಂತ ಹೇಳಿ ನಾನು ಒಬ್ಳೆ ಮೂಡುಬಿದ್ರೆ ಅಂಗಳದಿಂದ 7:15 ರಾತ್ರಿಗೆ ಕತ್ಲೆಗೆ ಕೆಳಗಿಳಿತೀನಿ. ಅಲ್ಲೊಂದು ಕಮ್ಮಿ ಅಂದ್ರೆ 25 ಸ್ಟೆಪ್ ಇರ್ಬೋದು.
ನಾನು ಹೇಳಿದಾಗೆಲ್ಲ ಹೊಯ್ಸಳ ಅಡ್ಡ ಬಿದ್ದಿದೆ ನನ್ನ ಗಾಡಿ. ಇವ್ನು ಅಲ್ಲಿಂದ ಬೊಬ್ಬೆಡ್ತಾನಂತೆ ಫೋನಲ್ಲಿ. ಅಡ್ಡ ಹಿಡಿದು ಎಲ್ಲಾ ಪೊಲೀಸ್ ಒಂದಾದ್ರು, ಒಂದೇ ಒಂದು ಲೇಡಿ ಪೊಲೀಸ್ ಇಲ್ಲ, ಎಲ್ಲ ಜೆಂಟ್ಸ್ ಪೊಲೀಸು. ಅಡ್ಡ ಹಿಡಿದು ಎಷ್ಟು ಗಂಟೆಗೆ ಆಗಿರೋದು ಈ ಘಟನೆ? 7:30 ರಾತ್ರಿ. 7:30 ರಾತ್ರಿಯಲ್ಲಿ ಹೆಣ್ಣು ಮಕ್ಕಳು ಸ್ಟೇಷನ್ಗೆ ಬಂದಿದ್ದಾರೆ ಅಂದ್ರೆ ಒಂದಾದ್ರೂ ಲೇಡಿ ಪೊಲೀಸ್ ಇರ್ಲೇಬೇಕು, ಇದು ಕಾನೂನು. ಲೇಡಿ ಪೊಲೀಸ್ ಇಲ್ಲ ಅಲ್ಲಿ, ಇಲ್ಲ. ಅಲ್ಲಿ ಅಲ್ಲೂ ಪೊಲೀಸ್ಗಳದು ಇದಕ್ಕೆ ನೋಡ್ಬೇಕು ನನ್ಗೆ. ಅಡ್ಡ ಬರುದು, ಎಲ್ಲ ನನ್ನನ್ನು ಅಡ್ಡ ಹಾಕುದು, ಆಮೇಲೆ ಹೇಳ್ಕೊಂಡು ಬರೋದು, ಆಮೇಲೆ ನನ್ನ ಅಕ್ಕನನ್ನು ಹೊಡಿಲಿಕ್ಕೆ ಬರೋದು. ಈ ಹುಡುಗ ಓಡಿ ಬಂದ ನನ್ನ ಹತ್ರ. ಕಡೆಗೆ ನಾವನ್ನು ಕರ್ಕೊಂಡು ಹೇಳ್ಕೊಂಡು ಬಂದು ಪೊಲೀಸ್ ಅಂಗಳಕ್ಕೆ ಹಾಕಿದ್ರು. ಅಂಗಳಕ್ಕೆ ಹಾಕಿದ ನಂತರ ಇನ್ನೊಂದು ಕತೆ. ನನ್ನ ಮಗ ಒಳಗೆ ಆ ನೋವು ನನ್ಗೆ. ಅಂಗಳದಲ್ಲಿ ಎಲ್ಲ ಪೊಲೀಸ್ ಸುತ್ತುವರೆದಿದ್ದಾರೆ, ಇವನೊಬ್ಬ ನಡುವಲ್ಲಿದ್ದಾನೆ, ನಾನಿದ್ದೀನಿ. ಹತ್ರ ಬರ್ತಾನೆ, ಸಹಕರಿಸು, ಸೆಟ್ಲ್ಮೆಂಟ್ ಮಾಡು, ನಿನ್ಗೆ ಏನ್ ಮಾಡ್ತೀನಿ ಗೊತ್ತಾ? ಯಾರು? ಇದೇ ಸಂದೇಶ. ನಾನು ಆ ಟೈಮಲ್ಲಿ ಮಾತ್ರ ಯೋಚಿಸಿದೆ, ಇವನೇನೋ ಮೆಂಟಲ್ ಇರ್ಬೇಕು, ಹುಚ್ಚ ಇರ್ಬೇಕು. ನನ್ಗೆ ಡೈರೆಕ್ಟ್ ಆಗಿ ಕೇಳಿದ್ದು ಸಹಕರಿಸು ಅಂತ ಹೇಳಿ. ಆ ಸಿಸಿ ಕ್ಯಾಮರಾ ತೆಗೆದ್ರೆ ಗೊತ್ತಾಗತ್ತಾ ನೀನ್ ಮಾತಾಡಿದಾನೆ ಅಂತ ಹೇಳಿ. ಆ ದಿವಸದ್ದು ಯಾಕಂದ್ರೆ ನಾನು ಮಾಹಿತಿ ಹಕ್ಕಲ್ಲಿ ಬಿಡ್ಲಿಲ್ಲ. 7 ತಿಂಗಳಿಂದ ಇದಾಗಿದ್ದಲ್ಲಿ 2025 ಡಿಸೆಂಬರ್ ಮೇ ತಿಂಗಳಲ್ಲಿ ಆಗಿರೋದು. ಇಷ್ಟೇ. ಅಯ್ಯೋ, ಆದ್ಮೇಲಿಂದ ಹೊಲ್ಸು ರಾತ್ರಿ ಬರ್ತೀನಿ, ಯಾವಾಗ ಬರ್ಬೇಕು, 7 ಜನರನ್ನ ಕರ್ಕೊಂಡ್ ಬಂದು ಅಡ್ಡ ಹಾಕಿ ಕಬ್ಬಿಣ ಹಾಕ್ತೀನಿ. ಅದೇ ಡಿಲ್ಲಿಯಲ್ಲಿ ನಿರ್ಭಯನ್ಗೆ ಹೇಗ್ ಮಾಡಿದಾರೆ ಗೊತ್ತಾ, ಅದೇ ತರ ನನ್ನ ಮಾಡ್ತೀನಿ. ಆಯ್ತು, ಏನೋ ಆಯ್ತು. ಕಡೆಗೆ ನನ್ನ ಮಗ ಆಡಿಯೋ ಏನಾದ್ರು ಇದೆಯಾ ನಿಮ್ಮ ಹತ್ರ ಆತ ಹೇಳಿರುವಂತದ್ದು? ಇಲ್ಲ ಮ್ಯಾಮ್, ಮೂಡುಬಿದ್ರೆ ಸ್ಟೇಷನ್ ಅಂದ್ರೆ ಫೋನ್ ಎಲ್ಲ ತಗೊಂಡ್ ಬಿಟ್ಟಿದ್ದಾರೆ. ಅಲ್ಲಿಂದ ಸಿಸಿ ಫುಟೇಜ್ ತೆಗಿಬೇಕು, ಗೊತ್ತಾಗತ್ತೆ. ಮ್ಯೂಟ್ ಮಾಡಿ ಕೊಟ್ಟಿದ್ದಾನೆ ವಿಡಿಯೋ. ಇದಿದ್ರೆ ನಾನು ಇವತ್ತು ಅಲ್ರಿ, ಸರ್ಕಾರಕ್ಕೆ ನಾನು ಕೇಳ್ತಾ ಇರುವಂತದ್ದು, ನಿರ್ಭಯ ಪ್ರಕರಣದ ರೀತಿ ನಿನ್ನನ್ನ ಮಾಡ್ತೇನೆ ಎನ್ನುವಂತಹ ವಿಚಾರವನ್ನು ಆತ ಮಾತನಾಡಿದ್ದಾನೆ ಅಂತಂದ್ರೆ ಆತನನ್ನು ಯಾಕೆ ಕೆಲ್ಸಕ್ಕೆ ಇಟ್ಕೊಂಡಿದ್ರಿ? ಆತ ಏನು ಉದ್ಧಾರ ಮಾಡ್ಬೇಕಾಗಿದೆ? ಆತನನ್ನು ಜೈಲಿಗೆ ಕಟ್ಟಬೇಕು. ಇದು ನಿರ್ಭಯ ಪ್ರಕರಣದ ರೀತಿಯಲ್ಲಿ ಮಾಡ್ತೇನೆ ನಿನ್ನನ್ನ ಅಂತಂದ್ರೆ ನಿರ್ಭಯನಿಗೇನಾಯ್ತು ಅನ್ನೋದು ಇಡೀ ದೇಶವೇ ಗೊತ್ತಿದೆ, ದೇಶಕ್ಕೆ ಗೊತ್ತಿದೆ. ಘಂಟಾಘೋಷವಾಗಿ ಹೆಣ್ಣು ಮಕ್ಕಳ ವಿರುದ್ಧವಾಗಿ ಮಾತನಾಡ್ತಾನೆ, ಭೋಗದ ವಸ್ತು ತರ ಟ್ರೀಟ್ ಮಾಡ್ತಾನೆ ಸಂದೇಶ ಎನ್ನುವಂತ ಪುಣ್ಯಾತ್ಮ ಅಂತಂದ್ರೆ ಆತನನ್ನ ಹೇಗ್ ಬಿಟ್ರಿ? ಹೇಳೋರ್ ಕೇಳೋರು ಯಾರು ಇಲ್ವಾ ಆತನಿಗೆ? ಕಮಿಷನರ್, ಒಂದ್ಸಲ ಯೋಚನೆ ಮಾಡಿ. ನಿರ್ಭಯ ಯಾವ ರೀತಿಯಾಗಿ ಸತ್ಲೋ ಅದೇ ರೀತಿಯಾಗಿ ನಿನ್ನ ಮಾಡ್ತೇನೆ, 7 ಜನರು ಕರ್ಕಡ ಬಂದು ಅಂತ ಹೇಳ್ತಾನೆ ಘಂಟಾಘೋಷವಾಗಿ ಅಂತಂದ್ರೆ ಎಂತ ನಾಲಾಯಕ್ಕಿರಬಹುದು ಈತ. ಎಸ್ ಮೇಡಮ್, ಏನೋ ಹೇಳ್ತಾ ಇದ್ದೆ. ಹೌದು, ಮಾತಾಡಿದ್ರೆ ಅವನತ್ರ ಒಳ್ಳೆ ಮಾತು ಬಡಲ್ಲ, ಹೊಲ್ಸು. ಕಡೆಗೆ ಅಲ್ಲಿಂದ ನಾವು ನಮ್ಮ ಕಡೆಯವರು ಕಾರ್ಕಳದಿಂದ ನಮ್ಮ ಸಂಘದವರು, ನಮ್ಮ ಜಾತಿಯವರೆಲ್ಲ ಬಂದು ನಮ್ಮನ್ನು ಬಿಡಿಸ್ಕೊಂಡು ಹೋದ್ರು 11 ಗಂಟೆ ರಾತ್ರಿಗೆ. ಅಲ್ಲಿ ಅವರು ಹೇಳಿದಾನಂತೆ, ಇಲ್ಲಿ ರಾಜಿ ತೆಗಿಬೇಕು, ಮತ್ತೆ ಅವ್ರೇನು ಇದು ಆಸ್ಪತ್ರೆಗೆ ಬೇರೆ ಹೈಯರ್ ಆಫೀಸರ್ ಹತ್ರ ಎಲ್ಲ ಹೋಗ್ಬಾರ್ದು ಅಂತ. ನಾವು ಸೀದಾ ಹಾಸ್ಪಿಟ್ಲಿಗೆ ಬಂದ್ವಿ. ನನ್ಗೆ ಹಾಸ್ಪಿಟ್ಲಲ್ಲಿ ನನ್ನ 2 ಮಕ್ಕಳನ್ನು ಆ ದಿವಸನೇ ಡಿಸ್ಚಾರ್ಜ್ ಮಾಡಿದ್ರು ಬೆಳಗ್ಗೆ. ನನ್ಗೆ ಮಾತ್ರ ಅಬ್ಸರ್ವೇಷನ್ ಇಟ್ರು. ಯಾಕಂದ್ರೆ ನೀವು ಮೇಡಮ್ ಇಷ್ಟೆಲ್ಲ ಆಯ್ತು, ಆತ ಹೇಳ್ತಾನೆ ನಿರ್ಭಯ ರೀತಿಯಲ್ಲೇ ನಿನ್ನನ್ನ ಸಾಯಿಸ್ತೀನಿ ಅಂತೆಲ್ಲ ಹೇಳ್ತಾರೆ, ಆದ್ರೂ ಕೂಡ ಸೈಲೆಂಟ್ ಆಗಿದ್ರ? ನೀವು ಬೇರೆ ಕಡೆಗೆ ಹೋಗಿ ಕಂಪ್ಲೇಂಟ್ ರೈಸ್ ಮಾಡೋದೇನು ಮಾಡಿಲ್ವಾ? ಖಂಡಿತ ಮ್ಯಾಮ್. ಆಸ್ಪತ್ರೆಯಲ್ಲಿ ಬಿದ್ದಾಗ ನಾನು ACPಗೆ ಫೋನ್ ಮಾಡಿ ಹೇಳಿದ್ದೆ, ಏನ್ರಿ ಅವ್ನು ಹುಚ್ಚಂತರ ಮಾತಾಡ್ತಾನೆ ಅಂತ. ಇವ್ರು ಹಾ ಅಂತ ಕ್ಯೂ ಕೊಟ್ರು ಮ್ಯಾಮ್. ಆಮೇಲೆ ಪೊಲೀಸ್ನವ್ರು ಬಂದ್ರು, ಏನಾಯ್ತು ಅಂತ ಕೇಳಿದ್ರು. ಅವ್ರಿಗೆ ಬೇಕಾದಾಗೆ ಬರೆದ್ರು ತಗೊಂಡೋದ್ರು. ಏನ್ ಕೇಸ್ ಆಗಿಲ್ಲ ಮ್ಯಾಮ್. 3-4 ದಿವಸ ಆಸ್ಪತ್ರೆಯಲ್ಲಿ ಇದ್ದೆ, ಎಲ್ಲ ಆಸ್ಪತ್ರೆ ರಿಪೋರ್ಟ್ ಇದೆ. ತಗೊಂಡ್ ಬಂದು ಏನಿಲ್ಲ. ಕಮಿಷನರ್ ಹತ್ರ ಹೋದೆ, ಅನುಪಮ್ ಅಗರ್ವಾಲ್ ಸರ್ ಇದ್ದಿದ್ದು ಆ ಟೈಮಲ್ಲಿ. ಅವ್ರ ಹತ್ರ ಹೋದಾಗ ಅವರು ಹೀಗೆ ನೋಡಿದ್ರು, ಹಾ ಮೇಡಮ್ ACP ಹತ್ರ ಹೋಗಿ ಅಂದ್ರು. ಎಲ್ಲ ಕಿವಿ ಕೊಟ್ರು, ಮಾತ್ರ ಯಾವ್ದು ಕಿವಿ ಕೊಡದೇ ಇರ್ಲಿಲ್ಲ. ಅವರು ಎಲ್ಲ ಕಿವಿ ಕೊಟ್ಟಿದ್ದಾರೆ. ಎಲ್ಲ ಹೇಳಿದೀನಿ, ನನ್ಗೆ ಮಾನಹಾನಿ ಮಾಡಿದ್ದಾರೆ, ಜಾತಿಯವರು ಕೆಳ ಸೊಂಟಕ್ಕೆ ಅಷ್ಟೇ ನೀವು, ಮತ್ತೆ ಯಾವ್ದು ನಿಮ್ಮನ್ನು ನಡೆಯಲ್ಲ, ಗಬ್ಬು ವಾಸನೆ. ನಾನು ನಿನ್ನನ್ನು ಮನಸ್ಸು ಮಾಡಿದ್ರೆ ಈ ಪ್ಲೇಸ್ ಅಲ್ಲಿ ಎಲ್ಲರ ಎದುರು ನಿಂಗೆ ಮಾಡ್ಬೋದು ಗೊತ್ತಾ. ನನ್ನ ಅಕ್ಕನ ಎದುರು ಹೇಳಿದಾನೆ, ಇವಳಿಗೆ ನಾನು 7 ಜನರೊಟ್ಟಿಗೆ ಕರ್ಕೊಂಡೊಂದು ಮಾಡ್ತೀನಿ ಅಂತ ಹೇಳ್ತಿದ್ದಾನೆ. ಅಲ್ಲಿ ನಂಗೆ ತುಂಬಾ ಫೀಲ್ ಆಯ್ತು. ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಯಾವ ಪೊಲೀಸ್ ಸ್ಟೇಷನ್ ಅಲ್ರಿ ಈ ರೀತಿ ಆಗ್ತಾ ಇದ್ರು? ಕೇಳಿಸ್ಕೊಳ್ದೆ ಸುಮ್ನೆ ಕುತ್ಕೊಳ್ಳೋದು. ಸರ್ಕಾರ ಇದರ ಬಗ್ಗೆ ಮಾತನಾಡದೆ ಹೋದ್ರೆ, ಕಾಂಗ್ರೆಸ್ ಸರ್ಕಾರ ಆತನ ವಿರುದ್ಧವಾಗಿ ಕ್ರಮ ಕೈಗೊಳ್ಳಲಿಲ್ಲ ಅಂತಂದ್ರೆ ಭಾರಿ ದೊಡ್ಡದಷ್ಟಾಗುತ್ತೆ. ಹೆಣ್ಣು ಮಕ್ಕಳು ಓಡಾಡೋದಕ್ಕೆ ಯಾವ ಒಂದು ಉದ್ದೇಶ ಇಟ್ಟುಕೊಂಡು ಹೆಣ್ಣು ಮಕ್ಕಳು, ಸದುದ್ದೇಶ ಇಟ್ಟುಕೊಂಡು ಹೆಣ್ಣು ಮಕ್ಕಳು ಪೊಲೀಸ್ ಸ್ಟೇಷನ್ ಮೆಟ್ಲತ್ತಬೇಕು ಹೇಳ್ಬಿಟ್ಟು, ಪೊಲೀಸ್ ಸ್ಟೇಷನ್ ಮೆಟ್ಲಾತಬೇಕು ಅಂತಂದ್ರೆ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗಬೇಕು ಅಂತ ಮೆಟ್ಲಾತಾರೋ, ಈತ ಕಾಮಿಸ್ಟ್ಗಳು ಸಿಗ್ತಾರೆ ಅಂತ ಮೆಟ್ಲಾತಬೇಕು. ಭಯ ಆಗಲ್ವಾ ಹೆಣ್ಮಕ್ಳಿಗೆ? ಹೇಳೋರು ಕೇಳೋರು ಯಾರು ಇಲ್ವಾ ಪೊಲೀಸ್ ಸ್ಟೇಷನ್ಗಳಿಗೆ? ಭಯ ಇಲ್ವಾ ಮೇಲಧಿಕಾರಿಗಳದ್ದು? ಯಾವ ಇವನು ಇನ್ಸ್ಪೆಕ್ಟರ್? ಅಮಾನತು ಮಾಡೋದು ಸಾಕಾಗಲ್ಲ, ಅಮಾನತು ಮಾಡಿದ್ರೆ ಸಾಕಾಗೋದಿಲ್ಲ. ಸರಿಯಾದ ರೀತಿಯಾಗಿ ಶಿಕ್ಷೆ ಕೊಡಬೇಕು.
ಶಿಕ್ಷೆ ಕೊಟ್ಟಂತೂ ಈ ತರ ಕೆಟ್ಟ ಹುಳುಗಳು ಉತ್ಪತ್ತಿ ಆಗ್ತಾನೆ ಇರ್ತಾವ. ಎಸ್. ಆಮೇಲೆ ಮ್ಯಾಮ್ ಒಂದು 10 ದಿವಸ ಆಯ್ತು, ಆ ಹುಡುಗ ಅವನ ತಂದೆ ಮನೆಗೆ ತಾಯಿ ಮನೆಗೆ ಹೋಗ್ತಾನೆ. ವಾಪಸ್ ಬಂದ ನಂತರ ನಮ್ಗೆ FIR ಬಿತ್ತು ನಮ್ಮ ಮೇಲೆ. 10 ದಿವಸದ ನಂತರ ನಾವೇ ಸ್ಟೇಷನ್ ಹೋಗಿ ನಮ್ಮ ಅಕ್ಕನಿಗೆ ಹೊಡೆದ್ವಿ ಅಂತ. ಅದಕ್ಕೆ ನಾವೇನ್ ಮಾಡಿದ್ವಿ, 2 FIR ಬಿತ್ತು. 16 ವರ್ಷದ ಹುಡುಗನಿಗೂ ಬಿತ್ತು, ತಾಯಿ ಕೊಟ್ಲು ತನ್ನ ಮಗನೇ ನನಗೆ ಹೊಡೆದ ಸ್ಟೇಷನ್ ಅಲ್ಲಿ ಅಂತ. ಸ್ಟೇಷನ್ ಅಂದ್ಮೇಲೆ CC ಕ್ಯಾಮರಾ ಇದೆ, ನಾವೇ ಹೊಡೆದಿದೆ ಅಂತ ಆಯ್ತು. ಸರಿ, ಜಾಮೀನು ಬಿಟ್ಟು ಬೇಲ್ ಹಾಕ್ಲಿಕ್ಕೆ ಹಾಕಿದ್ವಿ ಕೋರ್ಟಿಗೆ. ಆಂಟಿಸೆಪ್ಟೆಡ್ ಬೇಲ್ ಸಿಗ್ಲಿಲ್ಲ ನನ್ಗೆ. ಆ ಟೈಮಲ್ಲಿ ನಮ್ಗೆ ಕಾಲ್ ಮೇಲೆ ಕಾಲ್, ನಾವು ಓಡಿ ಹೋಗಿದ್ವಿ, ಮನೆ ಬಿಟ್ಟು ಹೋಗಿದ್ವಿ, ಮಳೆಗಾಲ ಬೇರೆ. ಕಾಲ್ ಬರೋದು ಇವನ್ ಕಡೆ ಚೇಳಗಳದ್ದು, ಅದು ಯಾರು ಶರತ್ ಶೆಟ್ಟಿ ಅನ್ನೋದು, ಅರುಣ್ ಶೆಟ್ಟಿ ಅನ್ನೋದು, ಹೆಸರು ಏನೇನ್ ಹೇಳೋದು. 10,000 ಕೊಡ್ತೀವಿ, ಅಲ್ಲಿ ಬಾ, IB ಬಾ, ಇನ್ಸ್ಪೆಕ್ಟರ್ ಕೊಡ್ತಾರೆ, ಬರ್ತಾರೆ, 1 ಲಕ್ಷ ಏನು ಮಾಡ್ಕೊಂಡಿದ್ದ ಅಂತ ಸೆಟಲ್ಮೆಂಟ್ ಮಾಡುವ ಅಂದ್ರೆ ಇವನೇ FIR ಹಾಕಿದ್ದು ನಮ್ಗೆ. ಇವನೇ FIR ಹಾಕಿ ನಮ್ಮನ್ನು ಬೇಲ್ ಸಿಗಲ್ಲ ಹೆದರಿಸ್ಲಿಕ್ಕೆ. ಅಂದ್ರೆ ನಾನು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದೀನಿ, ನಾಳೆ ನಾನು ಒಂದಲ್ಲ ಒಂದಿನ ಸಸ್ಪೆಂಡ್ ಆಗ್ತೀನಿ ಅಂತ ಈ ಮನುಷ್ಯನಿಗೆ ಗೊತ್ತಿದೆ. ಇವಳೇನಾದ್ರೂ ಮುಂದೆ ಯಾರ ಹತ್ರ ಹೋದ್ರೆ ಸಸ್ಪೆಂಡ್ ಆಗ್ತೀನಿ ಅಂತ ಗೊತ್ತಿದೆ, ಯಾಕಂದ್ರೆ ಪ್ರೂಫ್ CC ಕ್ಯಾಮರಾ ದೇವರಲ್ಲಿ. ಅದಕ್ಕೆ ನನ್ನನ್ನು ಹೆದರಿಸ್ಲಿಕ್ಕೆ ಮತ್ತು ನನ್ನನ್ನು ಯೂಸ್ ಮಾಡ್ಲಿಕ್ಕೆ. ನನ್ನ ಅಕ್ಕನನ್ನೇಗೋ ಯೂಸ್ ಮಾಡಿದಾಳೆ, ಅವಳ ಕಡೆ ಇದ್ದಾನೆ. ಈಗ ನಾನೇ ಅವನು ಸಿಗ್ಬೇಕಲ್ವಾ, ಆ ಉದ್ದೇಶಕ್ಕೆ ಹೋಗಿದ್ರೆ ನಿಂಗೆ ಬೇಲ್ ಸಿಗಲ್ಲ, ನೀನ್ ಹೇಗೋ ಅರೆಸ್ಟ್ ಆಗ್ತೀಯಾ, IBಗೆ ಬಾ, ಇನ್ಸ್ಪೆಕ್ಟರ್ ಹೇಳ್ತಾರೆ, ಇನ್ಸ್ಪೆಕ್ಟರ್ ಸಿಗ್ತಾರೆ, ಸಹಕರಿಸು, ಇಲ್ಲ ಸೆಟ್ಲ್ಮೆಂಟ್ ಮಾಡು. ನಾನೇ ಏನು ಈಗ ಹೆಣ್ಮಕ್ಳು ಸ್ಟೇಷನ್ಗೆ ಬರಬಾರ್ದು, ಯಾವುದೇ ಒಂದು ಮಾತಿಟ್ಕೊಂಡು ಯಾವುದೋ ಒಂದು ಕಂಪ್ಲೇಂಟ್ ಇಟ್ಕೊಂಡು ಬರಬಾರ್ದು, ಬಂದ್ರೆ ಆತನ ಜೊತೆಗೆ ಇರಬೇಕು. ಅದೇನು ಅದು ನನ್ಗೆ ಮತ್ತೆ ನಾನು ಕೇಳಿಪಟ್ಟೆ. ನಂಗೆ ಅಲ್ಲಿಂದ ನನ್ಗೆ ಯಾವಾಗ ಇರು ರೂಟ್ ಹುಡುಗ ಇವ್ರಿಗೆ ಈ ತರ ಅಂತಂದು ಗೊತ್ತಾಯ್ತು ಮ್ಯಾಮ್. ನಮ್ದು ಜಾಮೀನು ಎಲ್ಲ ಆದ ನಂತರ ನಮ್ಮ 16 ವರ್ಷದ ಹುಡುಗನನ್ನು ನಾನು ಕುತ್ಕೊಳ್ಳಿಸ್ಬಾರ್ದು, ಅಕ್ಕನ ಮಗ ಹೋಗಂದ್ರೆ ಅವ್ನು ಹೋಗಿ ಕೇಳಲ್ಲ. CWCಗೆಲ್ಲ ದೂರು ಕೊಟ್ಟೆ. ಮಕ್ಕಳು ಅಲ್ಲೂ ನಮಗೆ ಮಂಗಳೂರು CWC ನ್ಯಾಯ ಸಿಗ್ಲಿಲ್ಲ. ಅವನನ್ನು ಬಾಲಮಂದಿರಕ್ಕೆ ಹಾಕ್ಲಿಕ್ಕಾಯ್ತು. ಅವನೇ ಬಾಲಮಂದಿರಕ್ಕೆ ಆ ಹುಡುಗನನ್ನು ಹಾಕ್ಬೇಕಾದ್ರೆ ಅವನು ದುರ್ನಡತೆ ಹುಡುಗ ಇರಬೇಕು. ಅಲ್ಲಿದ್ದು ಅಕ್ಷತಾ ಆದರ್ಶ ಯಾರು CWC ಇದ್ದು ಬೋಂದೆಲಲ್ಲಿ ಫಸ್ಟ್ಗೆ ನಮ್ಮ ಕಷ್ಟ ಕೇಳಿದ್ರು, ಆಮೇಲೆ ಅವಳು ತಿರ್ಗ್ಬಿಟ್ಲ. ಅಲ್ಲಿ ಹುಡುಗನನ್ನು ಬಾಲಮಂದಿರಕ್ಕೆ ಹಾಕ್ಬೇಕು, ತಂದೆ ತಾಯಿಯೊಟ್ಟಿಗೆ ಇರ್ಲಿಕ್ಕೆ ಇಲ್ಲ ಅಂದ್ರೆ ಅವ್ನು ಬಾಲಮಂದಿರದಲ್ಲಿ ಇರ್ಬೇಕು, ಇಲ್ಲಿಂದಲೇ ಸ್ಕೂಲ್ಗೆ ಹೋಗ್ಬೇಕಂದ್ಲು. ನನಗೆ ಇದು ಎಲ್ಲೋ ಅಲ್ಲಿ ಸೆಟ್ಟಿಂಗ್ ಆಗಿದೆ, ACP ಶ್ರೀಕಾಂತ್ ಸೆಟ್ಟಿಂಗ್. ಯಾಕಂದ್ರೆ ಮ್ಯಾಮ್ ಹೊಡೆತ ತಿನ್ನಿದ್ದು ನಾನು. ನಿಮ್ ಪ್ರಕಾರ ಅಲ್ಲಿರೋರೆಲ್ಲಾ ದುಡ್ಡು ತಿಂದವ್ರೆ, ಎಲ್ಲರಿಗೂ ಹೆಣ್ಮಕ್ಳು ಬೇಕು ಅಂತ ಹೇಳ್ತಿದ್ದೀರಾ ಮ್ಯಾಮ್? ಮಂಗಳೂರಿದ್ದು ಪೊಲೀಸ್ ಇಲಾಖೆನೇ ಸರಿ ಇಲ್ಲ. ಇಂಥ ಒಂದು ಪೊಲೀಸ್ ಇರೋದ್ರಿಂದ ಇವ್ರು ಏನ್ ಮಾಡ್ತಾರೆ, ಎಲ್ಲರಿಗೆ ಯಾವ ರೀತಿ ಇದು ಚೈನ್ ಲಿಂಕ್ ಬೆಳೆದಿದೆ ಅಂದ್ರೆ, ಒಂದೊಂದು ಇಲಾಖೆಯಲ್ಲಿ ಇವ್ರದ್ದು ಒಂದೊಂದು ಚೇಳಗಳಿದ್ದಾರೆ. ಇವ್ರು ಅವರನ್ನು ಏನೋ ಯೂಸ್ ಮಾಡಿ ದೃಶ್ಯಗಳು ಬರ್ತಾ ಇದೆ, ವಿಡಿಯೋಗಳು ಪ್ರಸಾರ ಆಗ್ತಾ ಇದೆ, ಇದ್ರ ಬಗ್ಗೆ ಏನಾದ್ರು ಮಾತಾಡ್ಬೋದಾ ನೀವು?